ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮ್ಮ ಮುಂದೆ ತರ್ತಿರುವಂಥದ್ದು ಸೋಷಿಯಲ್ ಸೈನ್ಸ್. ಯಾವುದು? ಸೋಷಿಯಲ್ ಸೈನ್ಸ್ ಏನಿದೆ, ಸೋಷಿಯಲ್ ಸೈನ್ಸ್ 8ನೇ ತರಗತಿಯ ಆ, ಏನು ಟೆಕ್ಸ್ಟ್ ಬುಕ್ ಇದೆ. ಅದರಲ್ಲಿ ಎಲ್ಲ ಚಾಪ್ಟರ್ಗಳು ಏನಿದೆ ಆ ಚಾಪ್ಟರ್ಗಳ ಪ್ರಶ್ನೋತ್ತರಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಇದು ಎಷ್ಟನೇ ತರಗತಿದು ಅಂದರೆ 8ನೇ ತರಗತಿದು. ನಾವಾಗಲೇ 10ನೇ ತರಗತಿ ಹಾಗೂ 9ನೇ ತರಗತಿಯನ್ನ 10 ಮತ್ತು 9 ಮುಗಿಸಿದ್ದೇವೆ. ಈಗ 8ನೇ ತರಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನಕ್ಕಪ್ಪ ಈಗ ಇಡ್ತಾ ಇದ್ದೀನಿ ಅಂದ್ರೆ ನಿಮಗೆ ಗೊತ್ತಿರಲಿ, ಟೀಚರ್ ಕಾಲ್ ಫಾರ್ಮ್ ಆಗ್ತಾ ಇದೆ. ಇನ್ನೊಂದು 2 ವಾರದೊಳಗಡೆ ಕಾಲ್ ಫಾರ್ಮ್ ಆಗುತ್ತೆ. ಆಕ್ಚುಲಿ 1 ವಾರದ ನಂತರ ಅಂತ ಹೇಳಿದ್ದಾರೆ. ನೋಡೋಣ. ಸೊ ಶುರು ಮಾಡೋಣವಾ ಸ್ನೇಹಿತರೆ? 8ನೇ ತರಗತಿ ಅಧ್ಯಾಯ 1 ಆಧಾರಗಳು. ಇತಿಹಾಸದ ಇತಿಹಾಸದ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನ ಏನೆಂದು ಕರಿತೀವಿ ಅಂದ್ರೆ ನಾವು ಆಧಾರಗಳು ಅಂತ ಕರಿತೀವಿ. ಮಾನವನ ಗತಕಾಲದ ಚರಿತ್ರೆಯನ್ನ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನ ನಾವು ಆಧಾರಗಳು ಎಂದು ಕರೆಯುತ್ತೇವೆ. ಆಧಾರಗಳು ಪ್ರಮುಖ 3 ಪ್ರಕಾರಗಳನ್ನ ಹೊಂದಿವೆ. ಅವು ಯಾವುವು ಅಂತ ಕೇಳಿದರೆ ಸಾಹಿತ್ಯಕ ಆಧಾರಗಳು, ಪ್ರಾಕ್ತನ ಆಧಾರಗಳು, ಮೌಖಿಕ ಆಧಾರಗಳು ಮತ್ತು ಹಾಗೂ ಐತಿಹ್ಯಗಳು ಅಂತ. ಸಾಹಿತ್ಯಕ ಆಧಾರಗಳಲ್ಲಿ 2 ವಿಧಗಳು ಯಾವುವು ಅಂದ್ರೆ ದೇಶೀಯ ಸಾಹಿತ್ಯ, ವಿದೇಶಿಯ ಸಾಹಿತ್ಯ. ಓಕೆ. ಅಮೋಘ ವರ್ಷನ ಆಸ್ಥಾನದಲ್ಲಿ ಶ್ರೀ ವಿಜಯನು ರಚಿಸಿದ ಕೃತಿ ಯಾವುದು ಅಂದ್ರೆ ಕವಿರಾಜ ಮಾರ್ಗ. ಕೌಟಿಲ್ಯನು ರಚಿಸಿದ ಪ್ರಸಿದ್ಧ ಕೃತಿಯ ಹೆಸರೇನು? ಅರ್ಥಶಾಸ್ತ್ರ. ಮೆಗಸ್ತಾನಿಸನ ಪ್ರಸಿದ್ಧ ಕೃತಿ ಯಾವುದು ಅಂದ್ರೆ ಇಂಡಿಕಾ. ಯಾವುದು? ಇಂಡಿಕಾ. ಹುಯೆನ್ ಸಾಂಗ್ ಬರೆದ ಕೃತಿ ಯಾವುದು ಅಂದ್ರೆ ಸಿಯುಕಿ. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊಟ್ಟ ಮೊದಲ ಶಾಸನ ಯಾವುದು? ಅಲ್ಮಿಡಿ ಶಾಸನ. ಅಲ್ಮಿಡಿ ಶಾಸನ ಯಾವ ರಾಜನ ಆಡಳಿತದಲ್ಲಿ ರಚಿತವಾಗಿದೆ ಅಂದ್ರೆ ಕದಂಬ ಮನೆತನಕ್ಕೆ ಸೇರಿದ ದೊರೆ ಕಾಕುತ್ಸ್ಥವರ್ಮನ ಆಡಳಿತದಲ್ಲಿ. ನಾಣ್ಯಗಳ ಸ್ವರೂಪ ಮತ್ತು ವಿಕಾಸದ ಬಗ್ಗೆ ತಿಳಿಸಿಕೊಡುವ ಅಧ್ಯಯನ ನಾಣ್ಯಶಾಸ್ತ್ರ. ಸಮುದ್ರಗುಪ್ತನು ಎಷ್ಟು ಪ್ರಕಾರದ ಚಿನ್ನದ ನಾಣ್ಯಗಳನ್ನ ವರ್ಣಿಸಿದ ಅಂದ್ರೆ 7 ಪ್ರಕಾರದ ನಾಣ್ಯಗಳನ್ನ ವರ್ಣಿಸಿದ್ದ. ಅಶ್ವಘೋಷನ ಕೃತಿಯ ಹೆಸರೇನು ಅಂದ್ರೆ ಬುದ್ಧ ಚರಿತ. ಸ್ನೇಹಿತರೆ, ನಾನು ಇದನ್ನ ನಿಮಗೆ ಗೊತ್ತಿರಲಿ, 8ನೇ ತರಗತಿ ಪಾಠ ಮಾಡ್ತಾ ಇದ್ರು ಕೂಡ ಈ PDF ಏನಿದೆ ಇದು 6ರಿಂದ 10ನೇ ತರಗತಿವರೆಗಿನ ಎಲ್ಲಾ ಚಾಪ್ಟರ್ಗಳ ಕ್ವಶನ್ ಸೇರ್ಗಳನ್ನ ಹೊಂದಿರುವಂತದ್ದು. ಅಂದ್ರೆ ಪ್ರಶ್ನೋತ್ತರಗಳು 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಏನ್ ಬೇಕಿದೆ ಅಷ್ಟು ಪ್ರಶ್ನೆಗಳು ಇರುವಂತದ್ದು. 3,000ಕ್ಕೂ ಹೆಚ್ಚು ಪ್ರಶ್ನೋತ್ತರಗಳನ್ನ ಈ PDF ಹೊಂದಿರುವಂತದ್ದು. ಏನಕ್ಕೆ ಯೂಸ್ ಆಗುತ್ತೆ ಈ PDF ಸರ್ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈಗ ಎಲ್ಲ ಕಾಲ್ ಫಾರ್ಮ್ ಆಗ್ತಾ ಇದೆ. ಈಗಾಗಲೇ PC ಕಾಲ್ ಫಾರ್ಮ್ ಆಗಿದೆ 3,955 ಚಿಲ್ಲರೆ. ಈಗ ಟೀಚರ್ ಕಾಲ್ ಫಾರ್ಮ್ ಆಗ್ತಾ ಇದೆ. ಟೀಚರ್ಸ್ 15,000 ಕಾಲ್ ಫಾರ್ಮ್ ಆಗ್ತಾ ಇದೆ. ಇನ್ನು VA ಕಾಲ್ ಫಾರ್ಮ್ ಆಗುತ್ತೆ. VA 500 ಅಂತಿದ್ದಾರೆ. PDO ಕಾಲ್ ಫಾರ್ಮ್ ಆಗುತ್ತೆ. ಗ್ರೂಪ್ C ಎಲ್ಲ ಕಾಲ್ ಫಾರ್ಮ್ ಆಗುತ್ತೆ. ಸೊ ಕಾಲ್ ಫಾರ್ಮ್ ಆದ್ರೆ ಇಲ್ಲಿ ನಮಗೆ ಟೈಮ್ ಸಿಗುತ್ತೆ ಅಂದ್ರೆ ಖಂಡಿತವಾಗಿಯೂ ಎಲ್ಲವನ್ನ ಜಸ್ಟ್ ಟೈಮ್ ಎಷ್ಟು ಅಂದ್ರೆ 3 ತಿಂಗಳು ಇಲ್ಲ 4 ತಿಂಗಳಲ್ಲಿ ಮುಗಿಸ್ತಾರೆ. ಅಂದ್ರೆ ನಿಮಗೆ ಸಿಗುವಂಥದ್ದು 2 ತಿಂಗಳು ಮಾತ್ರ. ಸೊ ಈ 2 ತಿಂಗಳಲ್ಲಿ ನೀವು ಓದ್ಲೇಬೇಕಾಗುತ್ತೆ. ಓದ್ಬೇಕು ಅಂದ್ರೆ ನೀವು 6 to 10 ನೀವೇನಾದ್ರೂ ಟೆಕ್ಸ್ಟ್ ಬುಕ್ ಓದ್ಲಿಲ್ಲ ಅಂದ್ರೆ ನೀವು ಪಾಸ್ ಆಗೋದು ಡೌಟ್ ಆಗುತ್ತೆ. ಸೊ ಇದನ್ನ ಓದೋಕ್ಕಾಗಲ್ಲ. ಅದನ್ನು ಓದಕ್ಕಾಗಲ್ಲ ಅಂತಲ್ಲ, ಓದೋಕೆ ಕನಿಷ್ಠ ಆದ್ರೂ 1 ತಿಂಗಳು ನಿಮಗೆ ಬೇಕಾಗುತ್ತೆ. ಆ 1 ತಿಂಗಳು ನಿಮ್ಮ ಮೇಜರ್ ಟೈಮ್ ಆಗಿರುವಂಥದ್ದು. ಇಂತಹ ಸಮಯದಲ್ಲಿ ನೀವು ಓದೋಕ್ಕಾಗೋದಿಲ್ಲ. ಹಾರ್ಡ್ ವರ್ಕ್ ಬದಲು ಸ್ಮಾರ್ಟ್ ವರ್ಕ್ ಮಾಡಬೇಕು. ಸೊ ಆ ಸ್ಮಾರ್ಟ್ ವರ್ಕಿಗೋಸ್ಕರ ನಾವು ಈಗ ಏನು PDF ಮಾಡಿದ್ದೀವಿ, ಈ PDF ಅನ್ನ ನೀವು ತೆಗೆದುಕೊಂಡ್ರೆ 470 ಪೇಜ್ಗಳು ಸಮಥಿಂಗ್ ಇದೆ. ಇದನ್ನ ಓದಿದ್ರೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ನೀವು ಒಂದೇ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 5ರಿಂದ 10 ದಿನದೊಳಗೆ ಇದನ್ನ ಓದ್ಬಿಟ್ರೆ ಇಡೀ ಸೋಷಿಯಲ್ ಸೈನ್ಸ್ ನಿಮ್ಮ ತಲೆಯಲ್ಲಿ ಉಳಿಯುತ್ತೆ. ಸೊ ಆ ಕಾರಣದಿಂದ ಈ PDF ಅನುಕೂಲ ಆಗುತ್ತೆ. ಅದನ್ನ ಪಡ್ಕೊಳ್ಳೋದು ಹೇಗೆ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಈ ನಂಬರ್ಗೆ 9945005138ಗೆ 5138 ಈ ನಂಬರ್ಗೆ ನೀವು ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ 149 ಅನ್ನ ಪೇ ಮಾಡಿ ನೀವು ಅದರ ಸ್ಕ್ರೀನ್ಶಾಟ್ ಅನ್ನ ಕಳಿಸಿದ್ರೆ ನಾವು ಅದನ್ನ ಈ PDF ಅನ್ನ ನಿಮಗೆ ಕಳಿಸುವಂತ ಕೆಲಸವನ್ನ ಮಾಡ್ತೀವಿ. ಓಕೆ ಸರ್, ಹಾಗಾದ್ರೆ ಜಸ್ಟ್ PDF ಏನು ಇದು 6 to 10 ಸೋಷಿಯಲ್ ಸೈನ್ಸ್ ಮಾತ್ರ ಇದೆಯಾ ಅಂದ್ರೆ ಖಂಡಿತ ಇಲ್ಲ. 7 to 10 ಏನು ಸೈನ್ಸ್ ಕೂಡ ಇರುವಂಥದ್ದು, ಕಂಪ್ಯೂಟರ್ ಇರುವಂಥದ್ದು, ಕನ್ನಡ ಇರುವಂಥದ್ದು, ಇನ್ನು ಟೀಚರ್ಗೆ ಎಸ್ಪೆಷಲಿ ಸೈಕಾಲಜಿ ಇರುವಂಥದ್ದು,
EVS ಇರುವಂಥದ್ದು, ಅಂದರೆ EVS ಅಂದರೆ ಪರಿಸರ ಅಧ್ಯಯನ ಇರುವಂಥದ್ದು. ನಿಮಗೆ ಯಾವ್ದು ಬೇಕಾದರೂ ನೀವು ತೆಗೆದುಕೊಳ್ಬೋದು. 149 ಅನ್ನು ಪೇ ಮಾಡಿ ಈಚೆ ಸಬ್ಜೆಕ್ಟ್ 149 ಇರುವಂಥದ್ದು. ನಿಮಗೆ ಸೈಕಾಲಜಿ ಬೇಕಾದರೆ ಸೈಕಾಲಜಿ, ಸೋಷಿಯಲ್ ಸೈನ್ಸ್ ಬೇಕಾದರೆ ಸೋಷಿಯಲ್ ಸೈನ್ಸ್ ಕೂಡ ತೆಗೆದುಕೋಬೋದು. ಇನ್ನು ಪ್ರಚಲಿತ ಘಟನೆಗಳು ಅಂತ ಏನಿದೆ ಅದರ ಬಗ್ಗೆ ಕೂಡ ನಮ್ಮ ಟೀಮ್ ರೆಡಿ ಮಾಡ್ತಾ ಇದೆ. ಅದೊಂದು PDF ಸಿಗೋ ಸಾಧ್ಯತೆ ಇದೆ. ಅಂದರೆ 6 ತಿಂಗಳ ಪ್ರಚಲಿತ ಘಟನೆಗಳನ್ನು ರೆಡಿ ಮಾಡಿ ಅಂತ ಹೇಳಿದ್ದೀವಿ. ಸೊ ಅದು ಕೂಡ ಪ್ರೋಸೆಸ್ಸಲ್ಲಿ ಇದೆ. ಓಕೆ, ಇನ್ನು ಈ PDF ಅನ್ನು ನಿಮಗೆ ಆಮೇಲೆ ಒಮ್ಮೆ ತೋರಿಸ್ತೀನಿ, ಬೇಕಿದ್ರೆ ನೋಡಿವ್ರಂತೆ. ಈಗ ಕ್ವಶನ್ಸ್ ಕಡೆ ಹೋಗೋಣ. ಇಮ್ಮಡಿ ಪುಲಕೇಶಿಯ ಪ್ರಸಿದ್ಧ ಶಾಸನ ಯಾವುದು ಅಂದರೆ ಐಹೊಳೆ ಶಾಸನ. ಭೂಮಿಯಲ್ಲಿ ಹುದುಗಿ ಹೋಗಿರುವ ಅವಶೇಷಗಳನ್ನು ವೈಜ್ಞಾನಿಕವಾಗಿ ಅಗೆದು ತೆಗೆದುಕ್ಕೆ ಅಂತಾರೆ ಭೂ ಉತ್ಖನನ. ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ಎಲ್ಲಿ ದೊರೆತಿವೆ ಅಂದ್ರೆ ಮಾಸ್ಕಿ ಮತ್ತು ಬ್ರಹ್ಮಗಿರಿಯಲ್ಲಿ. C14 ರೇಡಿಯೋ ಕಾರ್ಬನ್ ವಿಧಾನ ಯಾವುದಕ್ಕೆ ಬಳಸಲಾಗುತ್ತೆ? ಪಳೆಯುಳಿಕೆಗಳು ಎಷ್ಟು ಹಳೆಯ ವರ್ಷಗಳೆಂದು ಕಾಲ ನಿರ್ಣಯ ಮಾಡಲು. ಕಲ್ಹಣನು ರಚಿಸಿದ ಕೃತಿ ಯಾವುದಂದ್ರೆ ರಾಜ ತರಂಗಿಣಿ. ಇನ್ನು ಸ್ನೇಹಿತರೆ, ಏನು ನಾನು ಆಗಲೇ ಹೇಳಿದಂತೆ ಈ PDF ಏನಿದೆ, PDF ಅನ್ನು ನೀವು ಬೈ ಮಾಡೋದಕ್ಕೆ ಹೇಳಿನಲ್ಲ, ಈ ನಂಬರ್ಗೆ ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ ಪೇ ಮಾಡಿ ತೆಗೆದುಕೊಳ್ಳಬಹುದು. ಇಷ್ಟ ಈ ನಂಬರಿಗೆ 9945005138 ಅಂದರೆ 99 45 00 51 38ಕ್ಕೆ ಆದಷ್ಟು ಕೂಡ ನೀವು SMS ಅಥವಾ ವಾಟ್ಸಪ್ ಮೆಸೇಜ್ಗಳ ಮೂಲಕ ಚಾಟ್ ಮಾಡಿ ಅದನ್ನು ತೆಗೆದುಕೊಳ್ಳಿ. ಕಾಲ್ ಮಾಡೋಕ್ಕೆ ಹೋಗಬೇಡಿ. ತೀರಾ ಅನಿವಾರ್ಯ ಆದರೆ ಮಾತ್ರ ಕಾಲ್ ಮಾಡಿ, ಯಾಕಂದರೆ ತುಂಬ ಕಾಲ್ಗಳು ಬರ್ತಾ ಇರುತ್ತೆ. ಸೊ ಆ ಕಾರಣದಿಂದ ಈ PDF ನಿಮಗೆ ಅನುಕೂಲ ಆಗುತ್ತೆ ಎನ್ನುವಂಥದ್ದು. ಸರ್, ಒಂದು ವೇಳೆ ನನಗೆ ಆಗ್ತಾ ಇಲ್ಲ ಸರ್, ನಂತರ ಪೇ ಮಾಡೋಕ್ಕೆ 149 ಇಲ್ಲ ಅಂತ ಅಂದರೆ ನೀವು ನನ್ನ ಹಳೆಯ ಕ್ಲಾಸ್ಗಳನ್ನು ನೋಡಿ ನೋಟ್ಸನ್ನು ಮಾಡ್ಕೋಬೇಕು. ಬಟ್ ಅಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಇವನ್ PC, PSI, ಟೀಚರ್ಸು, ಗ್ರೂಪ್ C, BA ಇವರೆಲ್ಲವಕ್ಕೂ ಟೈಮ್ ಇಲ್ಲ. ನಿಮ್ಗೆ ಟೈಮ್ ಇಲ್ಲ ಅಂದಾಗ ನೀವು ಬೈ ಮಾಡಲೇಬೇಕು. ಇಲ್ಲ, ತೊಂದರೆ ಇಲ್ಲ, ನಾನು ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದೀನಿ ಅನ್ನೋದಾದರೆ ತೊಂದರೆ ಇಲ್ಲ, PDF ನೀವೇನು ಬೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಡೈರೆಕ್ಟಾಗಿ ಇಲ್ಲಿ ಬರುವಂಥದ್ದನ್ನು ನೋಟ್ಸ್ ಮಾಡ್ಕೋಬೋದು. ಅದೊಂಥರ ಪ್ಲಸ್ ಪಾಯಿಂಟ್, ಯಾಕಂದರೆ ನೀವು ಓದೋ ಟೈಮನ್ನು ನೀವು PDF ಮಾಡ್ಕೋಬೋದು. ಆದರೆ ಇಲ್ಲ ಸರ್, ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಇದಿಲ್ಲ ಅಂದರೆ ಟೈಮ್ ಇಲ್ಲ ಅನ್ನೋರು ಯಾರಾದರೂ ಇದ್ದೀರಾ, ಅವರು ಈ PDF ಅನ್ನು ಬೈ ಮಾಡಿ. ನಿಮಗೆ ಈ PDF ಅನ್ನು ಒಮ್ಮೆ ತೋರಿಸ್ಬಿಡ್ತೀನಿ ಹೇಗಿದೆ PDF ಅಂತ. ನೋಡಿ ಸ್ನೇಹಿತರೆ, PDF ಹೀಗೆ ಇರುವಂಥದ್ದು, ಹೀಗೆ ಆರಂಭವಾಗುವಂಥದ್ದು. PDF ಈ ರೀತಿಯಾಗಿ ಇರುವಂಥದ್ದು. 400 ಪುಟಕ್ಕೂ ಅಂದರೆ 470ಕ್ಕೂ ಹೆಚ್ಚು ಪುಟಗಳನ್ನು ಹೊಂದಿರುವಂಥದ್ದು ನೀವು ನೋಡಬಹುದು. ಎಲ್ಲವೂ ಅದ್ಭುತವಾಗಿ ಇದೆ. ನೋಡಿ, ಅಶೋಕನು ಪಾಟಲಿಪುತ್ರದಲ್ಲಿ ಎಷ್ಟನೇ ಯುದ್ಧವನ್ನು ನಡೆಸಿದ ಅಂದರೆ 3ನೇ ಬೌದ್ಧ ಸಮ್ಮೇಳನ. ಎಷ್ಟನೇ ಸಮ್ಮೇಳನ? ಬೌದ್ಧ ಸಮ್ಮೇಳನ. ಕವಿರಾಜ ಎಂಬ ಬಿರುದನ್ನು ಧರಿಸಿದ ಗುಪ್ತ ಸಾಮ್ರಾಟ ಯಾರು ಅಂದ್ರೆ ಸಮುದ್ರಗುಪ್ತ. ಹೀಗೆ ನೋಡಿ, ಇದು ಅಂದರೆ ತುಂಬ ಇರೋದ್ರಿಂದ ಇದಾಗ್ತಾ ಇದೆ. ವಿಜಯನಗರ ಸಾಮ್ರಾಜ್ಯ ಯಾವ ವರ್ಷ ಸ್ಥಾಪನೆ ಆಯಿತು ಅಂದರೆ 1336. ನೋಡಿ, ಪ್ರಜಾಪ್ರಭುತ್ವ ಯಾರ ಸರ್ಕಾರವಾಗಿದೆ? ಇದು ಪ್ರಜೆಗಳ ಸರ್ಕಾರ. ಎಲ್ಲ ಅಂದರೆ ಪೊಲಿಟಿಕಲ್ ಇದೆ, ಭೂಗೋಳ ಇದೆ, ಅರ್ಥಶಾಸ್ತ್ರ ಇದೆ, ಇತಿಹಾಸ ಕೂಡ ಇರುವಂಥದ್ದು. ಇಂತಹ ಒಂದು PDF ಅನ್ನು ನಿಮಗೆ 149 ಯಾರು ಕೊಡೋದಿಲ್ಲ. ನೀವು ನೋಡಿ, ಬೇಕಾದ್ರೆ ಎಲ್ಲಾದರೂ ಚೆಕ್ ಮಾಡಿ, ಇಷ್ಟು ಕಡಿಮೆ ಕೊಡೋದಿಲ್ಲ. ಬಟ್ ಕಡಿಮೆ ಇಲ್ಲಿ ದುಡ್ಡಿನ ಮ್ಯಾಟ್ರ್ ಅಲ್ಲ, ನಿಮ್ಮ ಟೈಮ್ ಸೇವ್ ಆಗಬೇಕು. ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಎಷ್ಟು ಸಿಂಹಗಳಿವೆ ಅಂದರೆ 4. ಇಷ್ಟನ್ನು 400 ಪೇಜನ್ನು ಟೈಪ್ ಮಾಡಿ ನಿಮಗೆ ಇದನ್ನು ಆಲ್ಟರ್ನೇಟ್ ಮಾಡಿ ಕೊಡೋಕ್ಕೆ 149 ಚಾನ್ಸೇ ಇಲ್ಲ. ಬಟ್ ಸಮಯ ಉಳಿಬೇಕು ಅಂದಾಗ ನೀವು ತಗೊಳ್ಳೋದು ಅನಿವಾರ್ಯ. ಇದರಿಂದ ನಿಮಗೆ ಅನುಕೂಲ ಆಗಬೇಕು ಅನ್ನುವಂತಹ ಕಾರಣಕ್ಕೆ. ಆಲ್ಪ್ ಪರ್ವತ ಶ್ರೇಣಿ ಎಲ್ಲಿದೆ ಅಂದರೆ ಯುರೋಪ್. ನೋಡಿ, ಇವೆಲ್ಲವೂ ಕೂಡ ಇರುವಂಥದ್ದು. ನೀವೀಗ ನೋಡ್ಬೋದು ಎಷ್ಟಿದೆ ಅಂತ PDF. ತುಂಬ ಇದೆ. ನಾನು ಇದನ್ನು ತೋರ್ಸೋಕ್ಕೆ ನಿಮ್ಗೆ 5 ನಿಮಿಷ ಬೇಕಾಗುತ್ತೆ, ಯಾಕಂದರೆ ಅಷ್ಟು ದೊಡ್ಡದಾಗಿರುವಂತಹ PDF ಇದು. ಮೈಸೂರು ಒಡೆಯರ ವಂಶದ ಪ್ರಸಿದ್ಧ ಅರಸ ಯಾರು ಅಂದರೆ ಚಿಕ್ಕದೇವರಾಜ ಒಡೆಯರು. ನಾನು ಆಗ ಹಿಂಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ, ಜಸ್ಟ್ ಅವಾಗ ಒಂದು ಕ್ವಶನ್ ಓದ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗಲಿ ಹೇಗಿದೆ ಅಂತ. ಭಾರತವು ಯಾವ ಗೋಳಾರ್ಧದಲ್ಲಿದೆ ಅಂದರೆ ಉತ್ತರ ಗೋಳಾರ್ಧದಲ್ಲಿ ಇರುವಂಥದ್ದು. ಇನ್ನು ಈಗ ಹೋಗೋಣ, ಇಲ್ಲಿ ಯಾವುದಾದ್ರೂ ಒಂದು ನೋಡೋಣ. ಮರಾಠ ಮತ್ತು ಕೇಸರಿ ಪತ್ರಿಕೆಗಳನ್ನು ಪ್ರಕಟಿಸಿದವರು ಯಾರು ಅಂದರೆ ಬಾಲಗಂಗಾಧರನಾಥ್ ತಿಲಕ್. ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಕ್ವಶನ್ಸ್? ನೋಡಿ, ಎಲ್ಲ ಕ್ವಶನ್ಸು ನೋಡಿ, ಹೀಗೆ ಹೋಗ್ತಾ ಇದ್ರೆ ಎಷ್ಟು ಕ್ವಶನ್ಸ್ ಇರುತ್ತೆ ನೋಡಿ. ಭೂಸೇನೆಯ ಮುಖ್ಯಸ್ಥರನ್ನ ಏನಂತಾರೆ ಅಂದರೆ ಜನರಲ್ ಅಂತ ಕರೀತಾರೆ. ನೋಡಿ, ಹೀಗೆ ಇರುವಂಥದ್ದು. ಇದು ಇನ್ನೂ ಅರ್ಧ. ಈಜಿಪ್ಟ್ ನಾಗರಿಕತೆ ಯಾವ ಬಯಲಿನಲ್ಲಿ ಹುಟ್ಟಿತು ಅಂದರೆ ನೈಲ್ ನದಿಯ ಬಯಲಿನಲ್ಲಿ. ನೋಡಿ, ಹೀಗೆ ತುಂಬ ಇರುವಂಥದ್ದು ನೋಡ್ತಾ ಇದ್ದೀರಾ.
ನೋಡಿ, ಮೆಹರೌಲಿ ಕಬ್ಬಿಣದ ಸ್ತಂಭ ಎಲ್ಲಿದೆ ಅಂದರೆ ದೆಹಲಿಯ ಕುತುಬ್ ಮಿನಾರ್ ಬಳಿ. ಅಂದರೆ ಎಷ್ಟು ಅದ್ಭುತವಾಗಿದೆ PDF ಅನ್ನು ನೋಡಿ. ನಿಮ್ಗೆ ಇಷ್ಟ ಆದರೆ 149 ಕೊಟ್ಟು ತೆಗೆದುಕೊಳ್ಳಿ. ನನ್ನ ಪ್ರಕಾರ ಈ ಥರ PDF ನಿಮಗೆಲ್ಲೂ ಸಿಗೋದಿಲ್ಲ, ಅದು 149ಗೆ. PC ಇರ್ಬೋದು, PSI ಇರ್ಬೋದು, ಟೀಚರ್ಸ್ ಇರ್ಬೋದು, ಯಾವುದಕ್ಕೆ ಆಗಲಿ ಸಿಗೋದಿಲ್ಲ. ಆದಷ್ಟು ಬೇಗ ತೆಗೆದುಕೊಂಡ್ರೆ ಒಳ್ಳೆಯದು. ಯಾಕಂದರೆ ನೀವು ಬೇಗ ತಗೊಂಡಷ್ಟು ನೀವು ಟೈಮನ್ನು ಸೇವ್ ಮಾಡ್ಕೋಬೋದು, ಬೇರೆದಕ್ಕೆ ಪ್ರಿಪೇರ್ ಆಗಬಹುದು. ನೋಡಿ, ಪ್ರಧಾನಮಂತ್ರಿಯನ್ನು ಯಾರು ನೇಮಿಸ್ತಾರೆ? ರಾಷ್ಟ್ರಾಧ್ಯಕ್ಷರು ಅಂದರೆ ರಾಷ್ಟ್ರಪತಿಯವರು. ಪೊಲಿಟಿಕಲ್ ಇದು ನೋಡಿ. ಸಮಾಜ ವಿಜ್ಞಾನ ಅಂದರೆ ಪಿತೃಪ್ರಧಾನ ಕುಟುಂಬ ಅಂದ್ರೇನು ಎಲ್ಲ ಕಂಪ್ಲೀಟಾಗಿ ಇರುವಂಥದ್ದು. ಸ್ನೇಹಿತರೆ, ನಾನು ಒಂದೇ ಸರಿ ಈಗ ಕೊನೆಗೆ ಹೋಗ್ಬಿಡ್ತೀನಿ, ಯಾಕಂದರೆ ತೀರಾ ಟೈಮ್ ತಗೊಳುತ್ತೆ. ಸ್ನೇಹಿತರೆ, ಟೋಟಲಿ ಇದು PDF ಇರುವಂಥದ್ದು. ನೋಡಿ, ಇಲ್ಲಿ ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಘ ಕಚೇರಿ ಎಲ್ಲಿದೆ ಅಂದರೆ ಲಂಡನ್ನಲ್ಲಿದೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಅಂದರೆ ILO ಎಲ್ಲಿದೆ, ಇದೆಲ್ಲವೂ ಇರುವಂಥದ್ದು. ನಿಮಗೆ ಈ PDF ಬೇಕು ಅಂದರೆ ನಿಮಗೆ ಆಗಲೇ ಹೇಳಿದಂತೆ ನೀವುಗಳು ಏನು ಮಾಡಬಹುದು, 149 ಪೇ ಮಾಡಿ 149 ಪೇ ಮಾಡಿ ನೀವು ಬೈ ಮಾಡ್ಬೋದು. ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ನಂಬರ್ಗೆ 9945005138ಗೆ ಗೂಗಲ್ ಪೇ ಅಥವಾ ಫೋನ್ಪೇ ಅಥವಾ ಯಾವುದಾದ್ರೂ ಹಾಕಿ 149 ಪೇ ಮಾಡಿ. 149 ಪೇ ಮಾಡಿ 9945005138ಗೆ ನೀವು ಪೇ ಮಾಡಿ ಅದರ ಸ್ಕ್ರೀನ್ಶಾಟನ್ನು ಕಳಿಸ್ಬೇಕು. ಯಾಕಂದರೆ ಸ್ಕ್ರೀನ್ಶಾಟ್ಸನ್ನು ನಾನು ನಮ್ಮ ಟೀಮ್ಗೆ ಕಳಿಸ್ತೀನಿ, ಅವರು ವೆರಿಫೈ ಮಾಡಿ ನಿಮಗೆ PDF ಕೊಡುವಂತೆ ಮಾಡ್ತಾರೆ. ಅಷ್ಟು ನನಗೆ ಹೇಳಿರುವಂಥ ಮಾಹಿತಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಾಹಿತಿ. ಅಂದರೆ ನಿಮ್ಮ ಸಮಯವನ್ನು ಸೇವ್ ಮಾಡೋದಕ್ಕೆ ಒಂದು ಆಪ್ಷನ್ ಏನಿತ್ತು ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕೇವಲ ಸೋಷಿಯಲ್ ಸೈನ್ಸ್ ಅಲ್ಲ, ಸೈನ್ಸು ಕೂಡ ಇದೆ, ಕನ್ನಡ ಇದೆ, ಕಂಪ್ಯೂಟರ್ ಇದೆ, ಎಲ್ಲವೂ ಇರುವಂಥದ್ದು. ನೋಡಿ, ಇಷ್ಟ ಆದರೆ ಬೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು.